ನೋಡಿ, ಇಲ್ಲೊಂದು ಕಿಲಾಡಿಯ ಬಗ್ಗೆ ನಾನು ಸ್ಟೋರಿ ಹೇಳಲೇಬೇಕು. ಇವರು ಮಾಡಿದ್ದು ಒಂದಲ್ಲ ಎರಡಲ್ಲ 8 ಮದುವೆ ಆಗಿರೋದು. ಬೆಂಗಳೂರಿನಲ್ಲಿ ವಂಚನೆ ಪ್ರಕರಣ ಈ ರೀತಿಯಾಗಿ ಬೆಳಕಿಗೆ ಬರ್ತಾ ಇದೆ. ಆ ಕಿಲ್ಲೇಡಿ ಎರಡನೇ ಮದುವೆ ಆಗಿದ್ದಂತಹ ಅಂಕಲ್ಗೆ ಬಿಗ್ ಶಾಕ್. ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗಿ ವಂಚನೆ ಆಗಿದೆ. ಅದು ಯಾವ ಕಾರಣಕ್ಕೆ ವಂಚನೆ ಮಾಡಿರೋದು? PF ಅಮೌಂಟ್ಗಂತ ಅಂಕಲ್ನ ಮದುವೆ ಆಗಿ ಮೋಸ ಮಾಡಿರೋದು. ಆ ಕಿಲ್ಲೇಡಿಯ ಹೆಸರು ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ವಿರುದ್ಧ ರಾಮಕೃಷ್ಣರಿಂದ ಆರೋಪ ಮಾಡಲಾಗ್ತಾ ಇದೆ. 2020 ನವೆಂಬರ್ನಲ್ಲಿ ಎರಡನೇ ಮದುವೆ ಆಗಿದ್ರು ರಾಮಕೃಷ್ಣ. ಮೊದಲನೇ ಪತ್ನಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಎರಡನೇ ಮದುವೆ ಆಗ್ತಾರೆ. ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆಗಿದ್ದಕ್ಕೆ ಹಣ ಚಿನ್ನಾಭರಣ ಬಗ್ಗೆ ತಿಳ್ಕೊಂಡು ಮದುವೆ ಆಗಿದ್ದಾಳಂತೇಳು ಇದೇ ವಿಜಯಲಕ್ಷ್ಮಿ. ನೋಡಿ, ಕಿಲ್ಲೇಡಿ. ಮದುವೆಯಾದ ಕೆಲವು ತಿಂಗಳಲ್ಲಿ ಹಣಕ್ಕೆ ಬೆದರಿಕೆ ಹೊಡ್ತಾ ಇದ್ಲು ನನಗೆ ಅಂತ ಆ ರಾಮಕೃಷ್ಣ ಹೇಳ್ತಾ ಇರೋದು. ಜೊತೆಗೆ ಆಕೆ 7 ಮದುವೆ ಆಗಿರೋದು ಕೂಡ ಬೆಳಕಿಗೆ ಬರುತ್ತೆ. ಆಮೇಲೆ ಮನೆಯಲ್ಲಿದ್ದ 25 ಲಕ್ಷ ಹಣ ಕಾಣಿಸ್ತಾ ಇಲ್ಲ ಹೀಗಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ ಈ ಸಂಬಂಧ. ಇನ್ನು ಮಹಿಳೆ ವಿಜಯಲಕ್ಷ್ಮಿ ಸೇರಿದಂತೆ 4 ವಿರುದ್ಧ ದೂರು ದಾಖಲು ಮಾಡಿಕೊಳ್ಳಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈ ವಂಚಕೀಯ ಹಿನ್ನೆಲೆ ಬಗ್ಗೆ ಏನಾದರೂ ಗೊತ್ತಾಯ್ತಾ ಪ್ರಾಥಮಿಕ ತನಿಖೆಯಲ್ಲಿ? ಖಂಡಿತ ಶರತ್, ಏನು ಮ್ಯಾಟ್ರಿಮೋನಿಯಲ್ಲಿ ಏನು ಪರಿಚಯವಾಗಿ ಏನು ಎರಡನೇ ಮದುವೆ ಆಗಿದ್ದಂತ 60ರ ವ್ಯಕ್ತಿಗೆ ಏನು ಒಂದು ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವಂತ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ನ್ಯಾಯಾಲಯ ಅನುಮತಿ ಮೇರೆಗೆ ಒಂದು ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ತನಿಖೆ ಕೂಡ ನಡೆಸಿರುವಂತದ್ದು. ಏನು ಎರಡನೇ ಮದುವೆ ಅಂದುಕೊಂಡಿದ್ದ ಒಂದು ವ್ಯಕ್ತಿಗೆ ಏನು ಮಹಿಳೆಯಿಂದ ಸುಮಾರು ಗೋಲ್ಡ್ ಮತ್ತು ಸುಮಾರು 25 ಲಕ್ಷ ಹಣವನ್ನು ಮೋಸ ಮಾಡಿ ಈಗಾಗಲೇ ಎಸ್ಕೇಪ್ ಆಗಿರುವಂತದ್ದು. ಮತ್ತು ಏನು 2020ರಲ್ಲಿ ಏನು ಈ ಒಂದು 60ರ ವ್ಯಕ್ತಿಯ ಒಂದನೇ ಹೆಂಡತಿ ಏನು ತೀರಿ ಹೋದಂತ ಸಂದರ್ಭದಲ್ಲಿ ಅವಾಗ ಒಂದು 2020ರ ಬಳಿಕ ಏನು ಒಂದು ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗುತ್ತಾರೆ. ಪರಿಚಯವಾದಂತ ಸಂದರ್ಭದಲ್ಲಿ ಒಂದಿಷ್ಟು ಮಾತುಕತೆ ಮಾಡಿ ಮತ್ತು ಏನು ಮದುವೆ ನಿರ್ಧಾರಕ್ಕೆ ಬರ್ತಾರೆ. ಯಾಕಂದ್ರೆ ಒಂದು ಕಡೆ ಎರಡನೇ ಮದುವೆ ಆಗಿದ್ದರಿಂದ ಏನು ಒಂದು ನನ್ನ ಕುಟುಂಬ ಮತ್ತು ನನ್ನ ಜೀವನ ನಡೀಲಿ ಅನ್ನೋ ಒಂದು ಕಾರಣಕ್ಕೆ ಆತ ಎರಡನೇ ಮದುವೆ ಆಗ್ಲಿಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಏನು ಅಲ್ಲಿ ಪರಿಚಯ ಆಗಿದ್ದಂತ ಏನು ವಿಜಯಲಕ್ಷ್ಮಿ ಅನ್ನೋ ಏನು ಮಹಿಳೆ ಏನು ಸುಮಾರು ವರ್ಷಗಳಿಂದ ಆತನ ಜೊತೆ ಚೆನ್ನಾಗಿದ್ದು ಮತ್ತು ಮದುವೆ ಆದ ನಂತರ ಏನು ಒಂದಿಷ್ಟು ಆತನ ಬೇರೆ ಅಂದ್ರೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಆತನ PF ಅಮೌಂಟ್ ಆತನ ಮೇಲೆ ಹಣದ ಮೇಲೆ ಕಂಡು ಬಿದ್ದಿತ್ತು. ಆ ಸಂದರ್ಭದಲ್ಲಿ ಆತನ ಮನೆಯಲ್ಲಿದ್ದಂತ ಚಿನ್ನಾಭರಣದ ಮೇಲೆ ಕೂಡ ಕಂಡು ಬಂದಿತ್ತು. ಅದಾದ ಬಳಿಕ ಏನು ಸುಮಾರು 2020ರಲ್ಲಿ ಮದುವೆ ಆದ ಬಳಿಕ ಏನು ಒಂದಿಷ್ಟು ಆತನಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನು ಮಾಡುತ್ತಿದ್ದು ಮತ್ತು ಆಕೆಯ ಜೊತೆ ಆತನ ಸಹಚರರು ಕೂಡ ಏನು ಆತನ ಮನೆಗೆ ಬಂದು ಪಾರ್ಟಿ ಮಾಡುವಂತದ್ದಾಗಿರ್ಬೋದು ಎಲ್ಲವನ್ನೂ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ತೀನಿ ಅನ್ನೋ ಒಂದು ಬೆದರಿಕೆ ಹಾಕಿ ಮತ್ತು ಏನು ನನ್ನ ಜೀವನದ ಬಗ್ಗೆ ನನಗೆ ಗೊತ್ತು ಅಂತ ಆತನ ಜೊತೆ ಗಲಾಟೆ ಮಾಡ್ತಾರೆ. ಅದಾದ ಬಳಿಕ ಏನು ಒಂದಿಷ್ಟು ಅಂದ್ರೆ ಸುಮಾರು 25 ಲಕ್ಷ ಹಣದ ಮೇಲೆ ಬಿದ್ದಿತ್ತು ಆ ಕಣ್ಣು ಮತ್ತು ಜೊತೆಗೆ ಆತನ ಸಹಚರರು ಕೂಡ ಏನು ಆಕೆಗೆ ಬುದ್ಧಿವಾದ ಹೇಳಿದ್ರು ಕೂಡ ಯಾವುದನ್ನೂ ಕೇಳದೆ ಆತನ ಮೇಲೆ ಒಂದು ದರ್ಪ ತೋರಿಸಿದ್ದು. ಅದಾದ ಬಳಿಕ ಏನು ಒಂದಿಷ್ಟು ಮನೆಯಲ್ಲಿದ್ದಂತ ಹಣ ಮತ್ತು ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ದಾಖಲಿಸಿಕೊಂಡಿರುವಂತದ್ದು ಮತ್ತು ಆರೋಪಿಯನ್ನು ಬಂಧಿಸಿ ಹೆಚ್ಚಿನ ತನಿಖೆ ನಡೆಸಿದ ಬಳಿಕ ಪ್ರಕರಣ ಮತ್ತಿಷ್ಟು ಹೊರಬೇಕಾಗಿದೆ. ಮತ್ತು ಈ ಪ್ರಕರಣದಲ್ಲಿ ಆಕೆಯೇ ಕೂಡ ಆತ ಆರೋಪ ಮಾಡಿರುವುದೇನೆಂದ್ರೆ ಈಗಾಗಲೇ ಸುಮಾರು 7ರಿಂದ 8 ಮದುವೆ ಆಗಿದ್ದಾರೆ ಅನ್ನೋ ಒಂದು ಆರೋಪ ಈಗಾಗಲೇ ಆ ವ್ಯಕ್ತಿ ಮಾಡಿರುವಂತದ್ದು. ಸದ್ಯಕ್ಕೆ ತನಿಖೆ ಆದ ಬಳಿಕ ಈ ಒಂದು ಪ್ರಕರಣ ಕಂಡು ಬರೋದು. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.